ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಈ ಭಾಷಣವು ಕೇವಲ ಒಂದು ಪ್ರೋತ್ಸಾಹದ ಮಾತಲ್ಲ, ಇದು ಜೀವನದ ಸಾರ್ವತ್ರಿಕ ಸತ್ಯವನ್ನು ಅರಿತ ಒಂದು ದಿವ್ಯ ಸಂದೇಶ. ಪ್ರಯತ್ನವೇ ಎಲ್ಲ ಸಾಧನೆಗಳ ಮೂಲ ಎಂಬ ಈ ವಾಕ್ಯವು ಮಾನವ ಜೀವನದ ಎಲ್ಲ ಮಟ್ಟಗಳಿಗೆ ಅನ್ವಯಿಸುವ ಶಾಶ್ವತ ತತ್ವ. ಇದನ್ನು ಹೆಚ್ಚು ಆಳವಾಗಿ ಅರ್ಥಮಾಡಿಕೊಳ್ಳೋಣ. ಪ್ರಯತ್ನವೇ ಈಶ್ವರನ ದತ್ತ ವರಪ್ರಸಾದ. ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳುವ ಯೋಗ ಕರ್ಮಸು ಕೌಶಲಂ ಎಂಬ ವಾಕ್ಯವು ಪ್ರಯತ್ನದ ಮಹತ್ವವನ್ನು ಸಾರುತ್ತದೆ. ಇಲ್ಲಿ ಯೋಗ ಎಂದರೆ ಕೇವಲ ಧ್ಯಾನ ಅಥವಾ ಭಕ್ತಿಯಲ್ಲ, ಅದು ಕರ್ಮದಲ್ಲಿ ನಿಪುಣತೆ, ನಮ್ಮ ಪ್ರತಿಕ್ರಿಯೆಯಲ್ಲಿ ಪರಿಪೂರ್ಣತೆ. ಇದುವೇ ಕರ್ಮಯೋಗದ ಸಾರ. ನಾವು ಫಲದ ಆಶೆಯಿಲ್ಲದೆ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿದಾಗ ಅದೇ ಈಶ್ವರಾರ್ಪಣವಾಗುತ್ತದೆ. ಪ್ರಯತ್ನವು ನಮ್ಮ ಧರ್ಮ, ಫಲವು ದೈವಿಕ ಇಚ್ಛೆ. ಇದು ಕರ್ಮಯೋಗದ ತತ್ವ. ಉದಾಹರಣೆ, ಒಬ್ಬ ರೈತನು ನೆಲವನ್ನು ಉಳುಮೆ ಮಾಡಿ ಬೀಜವನ್ನು ಬಿತ್ತುತ್ತಾನೆ. ಆದರೆ ಅದು ಮಳೆಯಿಲ್ಲದೆ ಬೆಳೆಯದಿದ್ದರೆ ಅವನು ನಿರಾಶೆಗೊಳ್ಳುವುದಿಲ್ಲ. ಅವನ ಕರ್ತವ್ಯವು ಬಿತ್ತುವವರೆಗೆ. ಬೆಳೆಯುವುದು ಪ್ರಕೃತಿಯ ಅಂದರೆ ಈಶ್ವರನ ಕೃಪೆ. ಆಧುನಿಕ ಸಂದರ್ಭದಲ್ಲಿನ ಉದಾಹರಣೆ ಹೇಳಬೇಕೆಂದರೆ, ವಿದ್ಯಾರ್ಥಿಯು ಪರೀಕ್ಷೆಗೆ ಕಠಿಣ ಪರಿಶ್ರಮ ಮಾಡುತ್ತಾನೆ. ಅವನ ಅಂಕಗಳು ಅವನ ನಿಯಂತ್ರಣದಲ್ಲಿಲ್ಲ, ಆದರೆ ಅವನು ಕೊಟ್ಟ ಪ್ರಯತ್ನವು ಅವನ ನೈತಿಕ ಜಯ. ಸಾಧನೆಯ ಬೀಜವೇ ಪರಿಶ್ರಮ. ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನು ಭೀತಿಗೊಂಡಾಗ ಕೃಷ್ಣನು ಅವನಿಗೆ ಕೊಟ್ಟ ಪಾಠ ಕರ್ಮಣ್ಯೇವಾಧಿಕಾರಸ್ಥೆ. ಇದರ ಅರ್ಥ, ನೀನು ಕರ್ಮ ಮಾಡುವ ಹಕ್ಕನ್ನು ಮಾತ್ರ ಹೊಂದಿದ್ದೀಯಾ, ಫಲದ ಬಗ್ಗೆ ಚಿಂತಿಸಬೇಡ. ಪರಿಶ್ರಮದ ಮಹಿಮೆ. ಸಿಂಹವು ತನ್ನ ಪ್ರಥಮ ಪ್ರಯತ್ನದಲ್ಲಿಯೇ ತನ್ನ ಬೇಟೆಯನ್ನು ಹಿಡಿಯದು. ಅದು ಅನೇಕ ಬಾರಿ ಓಡಿ ತಪ್ಪಿಸಿಕೊಂಡರೂ ಮತ್ತೆ ಪ್ರಯತ್ನಿಸುತ್ತದೆ. ಅದೇ ರೀತಿ ಮನುಷ್ಯನು ತನ್ನ ಗುರಿಯನ್ನು ಸಾಧಿಸಲು ಅನೇಕ ವಿಫಲತೆಗಳನ್ನು ಎದುರಿಸಬೇಕು. ಯಾವುದೇ ರೀತಿಯ ವಿಫಲತೆಗಳಿಗೂ ಎದೆಗುಂದದೆ ಅಚಲವಾಗಿ ನಿಲ್ಲುವ ಮನುಷ್ಯನ ಸಾಧನೆಯನ್ನು ಸ್ವತಃ ದೈವವೇ ತಡೆಯಲಾಗದು. ಒಬ್ಬ ಕುಶಲಕರ್ಮಿಯು ಮೊದಲು ಅನೇಕ ಬಾರಿ ತಪ್ಪು ಮಾಡಿ ನಂತರ ನಿಪುಣನಾಗುತ್ತಾನೆ. ಆಧುನಿಕ ಇತಿಹಾಸದಲ್ಲಿಯೂ ಇದಕ್ಕೆ ಹಲವು ನಿದರ್ಶನಗಳಿವೆ. ಈ ರೀತಿ ಕೌಶಲ್ಯದ ಅಭ್ಯಾಸ ಮಾಡುವುದು ಅತ್ಯಗತ್ಯ. ವಿಫಲತೆಯೇ ಜೀವನದ ಗುರುಕುಲ. ಶ್ರೀಕೃಷ್ಣನು ಹೇಳುವಂತೆ, ಉದ್ಯಮೋ ಭೈರ್ಯ ಸಾಧಕಃ. ಪ್ರಯತ್ನವೇ ಭಯವನ್ನು ಸಾಧನೆಯಾಗಿ ಮಾರ್ಪಡಿಸುತ್ತದೆ. ಪ್ರತಿಯೊಂದು ವಿಫಲತೆಗೂ ಒಂದು ಒಳ್ಳೆಯ ಉದ್ದೇಶವಿರುತ್ತದೆ. ಪ್ರತಿ ತೊಂದರೆಯೂ ನಮಗೆ ಹೊಸ ಪಾಠ ಕಲಿಸುತ್ತದೆ. ಪ್ರತಿಯೊಂದು ತೊಂದರೆ ಅಥವಾ ವಿಫಲತೆಗಳ ಸಾರವನ್ನು ಅರ್ಥ ಮಾಡಿಕೊಂಡು ಆ ಜ್ಞಾನವನ್ನು ಮುಂದಿನ ಪ್ರಯತ್ನಗಳಲ್ಲಿ ವಿನಿಯೋಗಿಸಿದರೆ ಅದೇ ನಿಮ್ಮ ಹಿಂದಿನ ಪ್ರಯತ್ನದ ಸಾರ್ಥಕತೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಇದು ಗೀತೆಯ ಅತ್ಯಂತ ಪ್ರಸಿದ್ಧ ಸೂತ್ರ. ಕರ್ಮದಲ್ಲಿ ಶ್ರದ್ಧೆ, ಫಲದಲ್ಲಿ ವೈರಾಗ್ಯ, ಇದೇ ಗೀತೆಯ ಸಾರಾಂಶ. ನಿಮ್ಮ ಕೆಲಸವನ್ನು ಪ್ರೀತಿ ಮತ್ತು ಪೂರ್ಣ ಮನಸ್ಸಿನಿಂದ ಮಾಡಿ. ಒಬ್ಬ ಸಂಗೀತಗಾರನು ರಾಗವನ್ನು ಗಮನಿಸದೆ ಕೇವಲ ಪ್ರಶಸ್ತಿಗಾಗಿ ಹಾಡಿದರೆ ಅದು ನಿಜವಾದ ಕಲೆಯಾಗದು. ಹಾಗೆಯೇ ಸಂಪೂರ್ಣ ಆಸಕ್ತಿ ಹಾಗೂ ದೃಢ ಸಂಕಲ್ಪದಿಂದ ನೀವು ನಿಮ್ಮ ಕೆಲಸ ಮಾಡಿ. ಫಲದ ಆಸಕ್ತಿಯು ಮನಸ್ಸನ್ನು ಅಶಾಂತಗೊಳಿಸುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಭಕ್ತರ ಯೋಗ ಮತ್ತು ಕ್ಷೇಮ ಅಂದರೆ ಸಾಧನೆ ಮತ್ತು ರಕ್ಷಣೆಯನ್ನು ನಾನು ಹೊತ್ತುಕೊಳ್ಳುತ್ತೇನೆ. ನೀನು ನನ್ನನ್ನು ನಂಬು. ಹಿಮಾಲಯವನ್ನು ಹತ್ತುವ ಪರ್ವತಾರೋಹಿಯು ತನ್ನ ಸಾಮರ್ಥ್ಯ ಮತ್ತು ದೈವಿಕ ಕೃಪೆ ಎರಡರ ಮೇಲೂ ನಂಬಿಕೆ ಇಡುತ್ತಾನೆ. ನಂಬಿಕೆಯೇ ಸಾಧನೆಯ ಮೊದಲ ಮೆಟ್ಟಿಲು, ಹಾಗೂ ಕೊನೆಯ ಮೆಟ್ಟಿಲು ಸಹ ಅದೇ. ಸಾಧನೆಯ ಮಾರ್ಗದಲ್ಲಿ ನೀನು ಇಡುವ ಪ್ರಥಮ ಹೆಜ್ಜೆಯಿಂದ ಕೊನೆಯ ಹೆಜ್ಜೆಯವರೆಗೂ ನಿನ್ನ ಆತ್ಮನಂಬಿಕೆ ಅತ್ಯಂತ ಅವಶ್ಯಕವಾದುದು. ಪ್ರಯತ್ನ ಮತ್ತು ಭಕ್ತಿಯ ಸಂಯೋಗವೇ ಸಾಫಲ್ಯದ ರಹಸ್ಯ. ನೀವು ನಿಮ್ಮ ಶಕ್ತಿಯನ್ನೆಲ್ಲ ಕೊಟ್ಟರೆ
ದೇವರು ಉಳಿದದ್ದನ್ನು ನಿಶ್ಚಿತವಾಗಿ ಮಾಡಿಯೇ ಮಾಡುತ್ತಾನೆ. ಪ್ರಯತ್ನವೇ ಪರಮಧರ್ಮ. ಶ್ರೀಕೃಷ್ಣನ ಈ ಭಾಷಣವು ಮಾನವ ಜೀವನದ 3 ಸ್ತಂಭಗಳನ್ನು ಸ್ಥಾಪಿಸುತ್ತದೆ. ಪ್ರಥಮವಾಗಿ ಕರ್ಮ, ಅಂದರೆ ಪ್ರಯತ್ನ ಪಡುವುದು. ದ್ವಿತೀಯವಾಗಿ ಧ್ಯಾನ, ಅಂದರೆ ಕರ್ಮದಲ್ಲಿನ ನಿಷ್ಠೆ. ತೃತೀಯವಾಗಿ ವೈರಾಗ್ಯ, ಅಂದರೆ ಫಲತ್ಯಾಗ ಮಾಡುವುದು. ಇದು ಕೇವಲ ಧಾರ್ಮಿಕ ಸಿದ್ಧಾಂತವಲ್ಲ, ವಿಜ್ಞಾನ, ವ್ಯವಹಾರ, ಕಲೆ ಮತ್ತು ದೈನಂದಿನ ಜೀವನದಲ್ಲೂ ಅನ್ವಯಿಸುವ ಸಾರ್ವತ್ರಿಕ ಸೂತ್ರ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಎಂಬುದು ಜಗತ್ತಿನ ಎಲ್ಲ ಯಶಸ್ವಿ ವ್ಯಕ್ತಿಗಳ ರಹಸ್ಯ ಮಂತ್ರ. ಶ್ರೀಕೃಷ್ಣ ಹೇಳುತ್ತಾನೆ, ಕರ್ಮವೇ ನಿನ್ನ ಧರ್ಮ, ಫಲವು ನನ್ನ ವರ. ನಿರಪೇಕ್ಷೆಯಿಂದ ನೀನು ಧರ್ಮವನ್ನು ಮಾಡು, ವರ ದೊರೆಯುವ ಸಮಯದಲ್ಲಿ ದೊರೆಯುತ್ತದೆ.